ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಇವತ್ತಿನ ದಿನ ಎಂ ಅಕ್ಷರದವರಿಗೆ ಈ ತಿಂಗಳು ಸಮಯ ಸರಿಯಿಲ್ವಾ? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ಇವತ್ತಿನ ವಿಶೇಷ ನೇರಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೀತಾ ಮೇಡಮ್. ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ನಮಸ್ತೆ ಮ್ಯಾಮ್. ನಮಗೆ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಹಾಗಾದ್ರೆ ಇವತ್ತಿನ ದಿನ ನೀವು ಕೂಡ ಹೇಳಿದ್ರಿ ಜಲಪ್ರಳಯ ಆಗತ್ತೆ ಅಂತ ಹೇಳಿ, ಈ ಬಾರಿ ಪ್ರವಾಹ ಆಗತ್ತೆ ಅಂತ ಹೇಳಿದ್ರಿ. ಆ ಮಾತು ಕೂಡ ಈ ಬಾರಿ ನಿಜವಾಗಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಗುರು ಬದಲಾಗಿದ್ದಾನೆ, ಅದನ್ನು ಫಸ್ಟೇ ನಾನು ಹೇಳಿದ್ದೆ. ಗುರು ಬದಲಾಗಿದ್ದಾನೆ ಅಂದರೆ ಮಿಥುನ ರಾಶಿಯಿಂದ ಯಾವಾಗ ಕಟಕ ರಾಶಿಗೆ ಬಂದ ಗುರು, ಆವಾಗಲೇ ಹೇಳಿದ್ದೆ ನೀರಿನಿಂದ ಆಪತ್ತುಗಳು ಜಾಸ್ತಿ ಬರುತ್ತೆ, ಪ್ರಳಯ ಆಗತ್ತೆ ಅಂತ. ಈಗ ಸಾಕಷ್ಟು ನೋಡ್ತಾ ಇದ್ದೀರಾ. ಯಾಕಂದರೆ ಕೆಲವೊಂದು ಕಡೆ ಎಲ್ಲ ಏನು ಹೇಳ್ತಿದ್ರು ಅಂತಂದರೆ, ಈ ನೇರಳೆ ಹಣ್ಣು ಅತಿ ಹೆಚ್ಚು ಬರೋದ್ರಿಂದ ಎಲ್ಲೊಂದು ಕಡೆ ಬರಗಾಲ ಬರುತ್ತೆ, ಈ ವರ್ಷ ಮಳೆ ಇರಲ್ಲ, ಬೆಳೆ ಇರಲ್ಲ ಅಂತ ಹೇಳಿದರು. ಆದರೆ ಈ ಕಟಕ ರಾಶಿಗೆ ಯಾವಾಗ ಗುರು ಬಂದ, ಆ ಕಟಕ ರಾಶಿಗೆ ಯಾವಾಗಲೂ ಅಷ್ಟೇ, ಕಟಕ ರಾಶಿಗೆ ಯಾವಾಗ ಗುರು ಎಂಟರ್ ಆಗ್ತಾನೆ ಆವಾಗ ಜಲಪ್ರಳಯಗಳು ಜಾಸ್ತಿ ಆಗುತ್ತೆ. ಅಂದರೆ ಮಳೆ ಬರೋದಲ್ಲ, ಅತಿ ಹೆಚ್ಚು ಮಳೆ ಬರ್ತಕ್ಕಂಥದ್ದು, ಊರೂರೇ ಕೊಚ್ಕೊಂಡು ಹೋಗ್ತಕ್ಕಂಥದ್ದು. ನೋಡಿ, ಇವಾಗ ನಾರ್ತಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಎಲ್ಲ ಮಳೆ ಬರ್ತಾಯಿದೆ. ಮಳೆ ಬರ್ತಾಯಿದ್ರೆ ಅಲ್ಲಿ ಧನಹಾನಿ ಅನ್ನೋದಕ್ಕಿಂತ ಜೀವಹಾನಿನೇ ಜಾಸ್ತಿ ಆಗ್ತಾಯಿದೆ. ಅಂದರೆ ಒಂದೊಂದು ಊರೇ ಕೊಚ್ಕೊಂಡು ಹೋಗ್ತಾಯಿದೆ. ಆ ಮಳೆ ಪ್ರವಾಹ ತಡಿಲಿಕ್ಕಾಗ್ತಾ ಇಲ್ಲ. ಮತ್ತು ಜನ ಅಸ್ತವ್ಯಸ್ತ ಆಗ್ತಿರ್ತಾರೆ. ಯಾಕಂದರೆ ಗುರು ಒಂದು ರಾಶಿಗೆ ಸರಿಸುಮಾರು ಒಂದೂವರೆ ವರ್ಷ ಬದಲಾಗ್ತಾ ಹೋಗ್ತಾನೆ. ಈ ರೀತಿ ಈ 16 ವರ್ಷಕ್ಕೊಮ್ಮೆ 12 ವರ್ಷಕ್ಕೊಮ್ಮೆ ಈ ರೀತಿ ಆಗ್ತಾ ಇರುತ್ತೆ. ಸೊ ಕಳೆದ ಬಾರಿ ಕೇರಳದಲ್ಲಿ ಒಂದು ಸತಿ ಇದೇ ಥರ ಆಗಿತ್ತು. ತುಂಬ ಮಳೆ ಬಂದು ಕೇರಳದಲ್ಲಿ ಎಲ್ಲ ಕೊಚ್ಕೊಂಡೋಗಿತ್ತು. ಆವಾಗಲೂ ಕೂಡ ಗುರು ಕಟಕಕ್ಕೆ ಬಂದಾಗ ಹುಚ್ಚನಾಗ್ತಾನೆ. ಗುರು ಹುಚ್ಚನಾದಾಗ ಏನು ಬೇಕಾದರೂ ಕೊಡ್ತಾನೆ ಅಂದಾಗ, ಆ ರಾಶಿಯಲ್ಲಿ ಬರ್ತಾನಲ್ಲ, ಆ ರಾಶಿಗೆ ಬಂದಾಗ ಹುಚ್ಚನಾಗ್ತಾನೆ. ಹುಚ್ಚ ಗುರು ಏನಾಗುತ್ತೆ, ನೀರಿನಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಕಟಕ ರಾಶಿಯವರು ಕೂಡ ಕಟಕ ರಾಶಿಯವ್ರಿಗೆ ನೋಡಿ ಏನಾಗುತ್ತೆ ಅಂತಂದರೆ, ಈ ಗಂಟ್ಲು ತೊಂದರೆ ಬರ್ತಕ್ಕಂಥದ್ದು, ನೀರು ಅವ್ರು ಏನೇ ಮಾಡಲಿ, ಯಾಕಂದರೆ ಗುರು ಕಟಕ ರಾಶಿಯಲ್ಲಿ ಇರ್ತಾನೆ, ಅವ್ರು ಏನೇ ಮಾಡಲಿ ಎಲ್ಲಾದರೂ ಹೋಗಿ ಅಂದರೆ ಕರೆಕ್ಟಾಗಿ ನೀರು ಕುಡಿಬೇಕು, ಒಳ್ಳೆ ನೀರು ಕುಡಿಬೇಕು. ಅಪ್ಪಿತಪ್ಪಿ ಸ್ವಲ್ಪ ಆ ಕಡೆ ಈ ಕಡೆ ನೀರಿನ ಸಮಸ್ಯೆ, ನೀರಾಗದೇ ಇರ್ತಕ್ಕಂಥದ್ದು, ನೀರು ಕುಡಿದಾಗ ಗಂಟ್ಲು ನೋವು ಬರ್ತಕ್ಕಂಥದ್ದು, ಜ್ವರ ಬರ್ತಕ್ಕಂಥದ್ದು, ಲಂಗ್ಸ್ ಪ್ರಾಬ್ಲಮ್, ಯಾಕಂದರೆ ಲಂಗ್ಸ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು. ಈಗ ಒಂದಕ್ಕೊಂದು ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಕಟಕ ರಾಶಿಯವರು ಅಥವಾ ನೀರಿರೋ ಜಾಗದಲ್ಲಿ ತುಂಬ ತೊಂದರೆಗಳನ್ನ ಅನುಭವಿಸ್ಬೇಕಾಗುವಂಥದ್ದು. ಕಟಕ ರಾಶಿಯವರು ಎಲ್ಲ ಒಂದು ಕಡೆ ಜಾರು ಬೀಳೋದು, ಬಚ್ಚಲ ಮನೆಯಲ್ಲಿ ಜಾರು ಬೀಳೋದು, ನೀರಿರೋ ಕಡೆ ಜಾರು ಬೀಳೋದು, ಈ ಥರದ್ದೆಲ್ಲನೂ ತೊಂದರೆಗಳು ಕಟಕ ರಾಶಿಯವ್ರಿಗೆ ಆಗ್ತಾ ಇರುತ್ತೆ. ಕಟಕ ರಾಶಿಯವರು ಕೇರ್ಫುಲ್ ಆಗಿರಬೇಕಾಗತ್ತೆ. ಮತ್ತು ಗುರು ಕಟಕ ರಾಶಿಗೆ ಬಂದಿರೋದ್ರಿಂದ ಮಳೆಯ ಅತಿರೇಕ ಜಾಸ್ತಿ ಆಗ್ತಾ ಹೋಗುತ್ತೆ. ಮಳೆ ಆಗಿರ್ಬೋದು, ಸಮುದ್ರದಲ್ಲಿ ಸುನಾಮಿ ಆಗುವಂಥದ್ದಾಗಿರ್ಬೋದು, ಈ ಥರದ್ದೆಲ್ಲ ಆಗುತ್ತೆ. ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ, ಕಟಕ ರಾಶಿ ಹೆಚ್ಚು ಅನ್ನೋ ಅಕ್ಷರ ಇರ್ತಾರೆ, ಮತ್ತು ಡಿ ಅನ್ನೋ ಅಕ್ಷರಗಳಿರ್ತಾರೆ. ಇವರೆಲ್ಲರೂ ಕಟಕ ರಾಶಿಗೆ ಯಾವಾಗ ಗುರು ಬರ್ತಾನೋ ಆಗ ಈ ಥರದ ತೊಂದರೆಗಳಲ್ಲಿ ಸಿಕ್ಕಾಕೊಳ್ತಾ ಇರುತ್ತೆ. ಯಾಕಂದರೆ ಗುರು ಕಟಕ ರಾಶಿ ಅಂದ್ರೇ ಗೊತ್ತು, ಅದು ಒಂದು ಜಲದ ಒಂದು ರಾಶಿ ಅಂತ, ನೀರಿಗೆ ಸಂಬಂಧಪಟ್ಟಂತಹ ರಾಶಿ ಅಂತ. ಈ ರಾಶಿಗೆ ಗುರು ಬಂದಾಗ ಬೇರೆ ಕೆಲಸಗಳೆಲ್ಲಾದರೂ ಹೋಗಲಿ, ಆದರೆ ಈ ಅತಿವೃಷ್ಟಿ ಅನಾವೃಷ್ಟಿ ಅಂತ ನಾವೇನು ಹೇಳ್ತೀವಿ, ಇದೆಲ್ಲ ಅತಿಯಾಗಿ ಆಗ್ತಾ ಹೋಗುತ್ತೆ. ಹುಚ್ಚ ಗುರು ಅಲ್ವಾ, ಅವನ್ನೆಲ್ಲನೂ ಜಾಸ್ತಿ ಮಾಡ್ತಾ ಹೋಗ್ತಾನೆ. ಆಮೇಲೆ ಕಟಕ ರಾಶಿಯವರು ಅಷ್ಟೇ, ಯಾರಿಗಾದರೂ ಏನಾದರೂ ಹೇಳೋದಾಗಿರ್ಬೋದು ಅಥವಾ ಕೇಳೋದಾಗಿರ್ಬೋದು, ಈ ಥರ ಎಲ್ಲ ಮಾಡ್ಕೊಂಡೋದ್ರೆ ಅವ್ರಿಗವರೇ ತೊಂದರೆಯನ್ನು ಅನುಭವಿಸ್ಕೊಳ್ಬೇಕಾಗತ್ತೆ. ಅದಕ್ಕೂ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ ಕಟಕ ರಾಶಿಯವರು. ಯಾಕಂದರೆ ಗುರು ಬಂದಾಗ ಅವನೇನು ಮಾಡ್ತಾನೆ, ಏನಾದರೂ ನಮ್ಮ ಬಾಯಲ್ಲಿ ಮಾತಾಡಿಸ್ಬಿಡ್ತಾನೆ. ಅಂದರೆ ನಮಗೆ ಗೊತ್ತಿರ್ತಕ್ಕಂಥ ಕೆಲವೊಂದು ವಿಷಯಗಳನ್ನ ನಮ್ಮಿಂದ ಹೊರಗಡೆ ಸ್ಪ್ರೆಡ್ ಮಾಡಿಸ್ಬಿಡೋದು, ಅದರಿಂದ ನಮಗೆ ತೊಂದರೆ ಆಗ್ತಕ್ಕಂಥದ್ದು. ಅಥವಾ ಯಾರ್ದಾದ್ರೂ ಮಾತು ಕೇಳಿಕೊಂಡು ಇನ್ನೊಬ್ಬರನ್ನ ಯಾರನ್ನಾದರೂ ಕಳ್ಕೊಳ್ಳೋ ಅಂಥದ್ದು, ಈ ಥರದ್ದೆಲ್ಲ ಮಾಡಿಸ್ತಾನೆ. ಅಂದರೆ ತುಂಬ ವರ್ಷದಿಂದ ದಿವಸದಿಂದ ಇರೋವಂಥ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಮ್ಮ ಆಪ್ತರಾಗಿರ್ಬೋದು, ಅಥವಾ ಯಾರೇ ನಮಗೆ ಹೆಲ್ಪ್ ಮಾಡೋರು ಇರ್ಬೋದು, ನಮಗೆ ತುಂಬ ಕ್ಲೋಸ್ ಇರೋವಂಥವ್ರಾಗಿರ್ಬೋದು, ಅವ್ರ ಹತ್ರ ಸಡನ್ನಾಗಿ ಮಾತು ಬಿಟ್ಬಿಡೋವಂಥದ್ದು, ಅಥವಾ ಯಾರಾದರೂ ಹೊಸಬ್ರು ಬಂದಿದ ತಕ್ಷಣ ಅವ್ರ ಜೊತೆ ಬಿಸ್ನೆಸ್ ಮಾಡೋವಂಥದ್ದು, ಈ ಥರದ್ದೆಲ್ಲ ಆಗುತ್ತೆ. ಕಟಕ ರಾಶಿಯವರು ಇದನ್ನು ಕೇರ್ಫುಲ್ಲಾಗಿ ಹ್ಯಾಂಡ್ಲು ಮಾಡಬೇಕಾಗತ್ತೆ. ತುಂಬ ಒಳ್ಳೆಯವ್ರನ್ನೂ ಕೆಲವೊಂದು ಸತಿ
ತುಂಬ ವರ್ಷ ಕ್ಯಾರಿ ಮಾಡಿರ್ತೀರ ಅಂಥವ್ರನ್ನೆಲ್ಲ ಒಂದು ಕಡೆ ಕಳ್ಕೊಳ್ಳೋ ಅಂಥ ಸಂಭವ ಜಾಸ್ತಿ ಇರುತ್ತೆ. ಮತ್ತು ಅತಿ ಹೆಚ್ಚು ಕಟಕ ರಾಶಿಯವರಿಗೆ ಡೈವರ್ಸ್ ಕೂಡ ಆಗುತ್ತೆ. ಡೈವರ್ಸ್ ಆಗೋದು ಕೂಡ ಕಟಕ ರಾಶಿಯವ್ರಿಗೆ ಆಗಿರುತ್ತೆ. ಕೆಲವೊಂದು ಸತಿ ನೀವು ನೋಡ್ಕೊಳ್ಬೋದು, ಯಾರ್ಯಾರೆಲ್ಲ ಕಟಕ ರಾಶಿಯವರು ಇರ್ತಾರೋ ಅವ್ರಿಗೆಲ್ಲನೂ ಈ ವರ್ಷ ಡೈವೋರ್ಸ್ ಕೂಡ ಆಗ್ತಕ್ಕಂಥ ಚಾನ್ಸಸ್ಸು, ಕೋರ್ಟು ಕೇಸು ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಜಾಸ್ತಿ ಆಗ್ತಾ ಹೋಗುತ್ತೆ ಕಟಕ ರಾಶಿಯವ್ರಿಗೆ.